ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಂಗಳೂರಿಂದ ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ಸೊ ನಮ್ಮ ಮಗಳು ನೋಡ್ಕೊಂಡು ಸ್ವಲ್ಪ ಕೆಲಸ ಇತ್ತು, ನೋಡ್ಕೊಂಬರೇನೆ ಅಂತ ಹೇಳ್ಬಿಟ್ಟು ಊರಿಗೆ ಹೋಗ್ತಾ ಇದ್ದೀನಿ. ನೋಡಿ, ಬಸ್ಸಲ್ಲಿ ಬಂದೆ, ಮತ್ತು ಬಸ್ಸಿಂದ ಗಾಡೀಲಿ ಬಂದೆ. ಆಮೇಲೆ ನಮ್ಮಮ್ಮ ನಾವು ಬರೋ ಅಷ್ಟೊತ್ತಿಗೆ ಮುದ್ದೆ, ತಲೆಕಾಯಿ ಸಾಂಬಾರು ರೆಡಿ ಮಾಡಿತ್ತು. ನಾನು ನಮ್ಮಪ್ಪ ನಮ್ಮಮ್ಮ ಮೂವರು ಊಟ ಮಾಡಿದ್ವಿ. ಸೊ ನಾವು ಬರೋವರೆಗೂ ಊಟ ಮಾಡಿರಲಿಲ್ಲ, 10:30 ಆಗಿತ್ತು. ಆದರೂ ಮಗ ಬರಲಿ ಅಂತ ವೆಯ್ಟ್ ಮಾಡ್ತಾ ಜೊತೆಲಿ ಮಣಿಕೊಂಡ್ವಿ. ಆಮೇಲೆ ಬೆಳಿಗ್ಗೆ ಎದ್ಬಿಟ್ಟು ತೋಟಕ್ಕೆ ಹೋದೆ. ತೋಟದಲ್ಲಿ ನೋಡಿ ಯಾವ ಥರ ಇದೆ ಗ್ರೀನರಿ. ಆದರೆ ಇವಾಗ ಸದ್ಯಕ್ಕೆ ನಮ್ಮೂರಲ್ಲೆಲ್ಲ ಎಲ್ಲ ಸೈಡಲ್ಲೂ ಮಳೆ ಕಡಿಮೆ ಆಗಿದೆ, ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ. ಸೊ ಬೋರ್ಗಳೆಲ್ಲ ತುಂಬ ನಿಂತೋಗ್ಬಿಟ್ಟಿದ್ದಾವೆ. ಜಸ್ಟ್ ಅವಾಗ ತಾನೇ ಹಾಕ್ಸಿ ಒಂದು 3-4 ಮಂತ್ಸು ರನ್ ಆಗುತ್ತೆ, ಆಮೇಲೆ ಹಂಗೆ ನಿಂತೋಗ್ತಾಯಿದೆ ನೋಡಿ. ಈಗ ಅಟ್ ಪ್ರೆಸೆಂಟ್ ನಮ್ಮದ್ರಲ್ಲೂ ನೀರು ಕಡಿಮೆ ಆಗಿದೆ. ಸೊ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇನ್ನೊಂದು ಹಾಕ್ಸಿದ್ರು ಬರುತ್ತೋ ಇಲ್ವೋ ಅನ್ನೋದು ಗ್ಯಾರಂಟಿ ಇಲ್ಲ. ನೋಡಿರಿ, ಈಗೆಲ್ಲ ಕೈಗೆ ಬಂದಿರೋ ಫಸಲು ಇದು ಚಿಕ್ಕದು ಅಡಿಕೆ ಗಿಡ ಮತ್ತು ಗಂಧದ ಗಿಡನೂ ಇದ್ದಾವೆ. ಇದು ಚಿಕ್ಕದು, ಆವಾಗಲೇ ತೋರಿಸಿದ್ದು ದೊಡ್ಡದು. ನೋಡಿರಿ ಫ್ರೆಂಡ್ಸ್, ಈಗ ಏನು ಮಾಡೋದು ಅಂತ ಗೊತ್ತಿಲ್ಲ. ಈ ಥರ ಇರೋ ಗಿಡನ ನಮ್ಮ ಅಪ್ಪಾಜಿಯವರು ಈ ಥರ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ದೇವ್ರಿಗೆ ಗೊತ್ತು. ಆದರೆ ಏನು ಮಾಡೋದು, ಮಳೆ ಇಲ್ಲ, ಇವಾಗ ಬೆಳೆ ಇಲ್ಲ. ಬೆಳಿಗ್ಗೆ ಎದ್ಬಿಟ್ಟು ಆಮೇಲೆ ತಿಂಡಿಗೆ ದೋಸೆ ಮತ್ತು ಎಣ್ಗಾಯಿ ಪಲ್ಯ ಚಟ್ನಿ ಮಾಡಿದರು. ಆಮೇಲೆ ಹೋಗ್ಬಿಟ್ಟು ನಾವು ದೇವ್ರಿಗೆ ಹೋಗಿ ಬರೋಣ ಅಂತ ಎಕ್ಸ್ಟ್ರಿಮೆಂಟ್ ಹಾಕ್ಕೊಂಡ್ವಿ, ನಾನು ನಮ್ಮ ಬ್ರದರು. ಆವಾಗ ಸೀದಾ ನಾನು ಗಾಡೀಲಿ ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ವೆಣ್ಕಾಲ್ ಗುಡ್ಡ ಅಂತ ಇದೆ. ವೆಣ್ಕಾಲ್ ಗುಡ್ಡದಲ್ಲಿ ಮೇಲೆ ಒಂದು ಫ್ಲ್ಯಾಗ್ ಥರದ್ದು ಹಾರ್ತಾ ಇದೆಯಲ್ಲ, ಅಲ್ಲಿ ಒಂದು ಕೋಟೆ ಇದೆ, ಚೆನ್ನಾಗಿದೆ. ಅಲ್ಲಿ ನೋಡೋಕ್ಕೆಲ್ಲ ಚೆನ್ನಾಗಿದೆ. ಮತ್ತು ನಾನು ನಮ್ಮ ಬ್ರದರು ಹೋಗ್ತಾ ಇದ್ದೀವಿ ಗಾಡೀಲಿ ಹೋದ್ಮೇಲೆ ನೋಡಿರಿ, ಈ ಥರ ವೀಡಿಯೋ ಮಾಡ್ದೆ. ಹಿಂದೆ ಕೂತ್ಕೊಂಡೆಲ್ಲ ವೀಡಿಯೋ ಮಾಡ್ದೆ. ಹಳ್ಳಿ ಆದರೂ ನೆಮ್ಮದಿ ಕಣ್ರಿ, ಪೀಸು. ಆಮೇಲೆ ಗೊಲ್ಲಳೇಶ್ವರಿ ತಾಯಿ ಅರಿಯಬೆ ಹತ್ರ ಗೊಲ್ಲಳೇಶ್ವರಿ ಹತ್ರ ಹೋದ್ವಿ. ಅಲ್ಲಿ ನೋಡಿ ಯಾವ ಥರ ಇದೆ. ಇದು ಟೋಟಲ್ 300 ಎಕರೆನೂ ಗೊಲ್ಲಳೇಶ್ವರಿ ದೇವ್ರದ್ದೇನೆ. ಸೊ ಆ ದೇವ್ರನ್ನ ನಾವು ಯೂಸಲಿ ನಮ್ಮ ತಾತ ಮುತ್ತಾತಿಂದ ಇದೇ ದೇವರಿಗೆ ನಡ್ಕೊಳ್ತಾ ಇರೋದು. ನಾವು ಈಗ ನಮ್ಮ ಮಕ್ಕಳಾಗಲಿ ಇದೇ ದೇವರಿಗೆ ನಡ್ಕೊಳ್ಳೋದು. ಸೊ ನೋಡಿರಿ ಯಾವ ಥರ ಅಲಂಕಾರ ಮಾಡ್ತಾರೆ ಅಂದರೆ, ಸಿಕ್ಕಾಪಟ್ಟೆ ಎಲ್ಲೂ ಮಾಡಲ್ಲ ಈ ಥರ ಚೆನ್ನಾಗಿ ಅಲಂಕಾರ ಮಾಡ್ತೀವಿ. ಮತ್ತು ಪವರ್ಫುಲ್ ದೇವರು. ಮತ್ತು ಅದು ಕೆಳಗಡೆ ದೇವ್ರು ಇದ್ದಾವಲ್ಲ, ಅದೆಲ್ಲ ಉದ್ಭವ ಆಗಿರೋ ದೇವರು, ನೆಲದಿಂದ ಉದ್ಭವ ಆಗಿರೋ ದೇವರು. ಸೊ ಅದು ದೇವ್ರಿಗೆ ಹೂವು ಮುಡಿಸ್ತಾರೆ, ಹೂವು ಕೊಡುತ್ತೆ. ನೋಡಿರಿ, ಹಸ ಇದು ದೇವ್ರದೇ ನೋಡಿ ಯಾವ ಥರ ಇದೆ. ಮತ್ತು ನಾಳೆ ಫಂಕ್ಷನ್ ಇತ್ತು, ಏನೋ ಸಂಡೇ ಫಂಕ್ಷನ್ ಇತ್ತು. ಸೊ ಎಲ್ಲನೂ ಇದು ಮಾಡಿದ್ರು. ಸೊ ಆಮೇಲೆ ನಾವು ಹಂಗೆ ಬರಬೇಕಾದ್ರೆ ನೋಡಿ, ಮಳೆ ಇಲ್ಲ, ಈ ಬೋರಲ್ಲಿ ನೀರು ಇಲ್ಲ, ಆದರೂ ಅಡಿಕೆ ಗಿಡ ಇಟ್ಟವ್ರು ನಿಲ್ಲಿಸ್ತಾ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಸಂಜೆ ಆಗಿತ್ತು. ನಮ್ಮ ಮನೆಯವರ ಅಂದರೆ ನಮ್ಮ ಹೆಂಡ್ತಿಯವ್ರ ಮನೆಗೆ ಬಂದ್ವಿ. ನಾನು, ನಮ್ಮಮ್ಮ, ನಮ್ಮ ಬ್ರದರು, ನಮ್ಮಪ್ಪ. ಸೊ ಏನಕ್ಕೆ ಬಂದ್ವಿ ಅಂದರೆ, ಒಂದು ನಮ್ಮ ಮನೆಯವರ ಇದ್ದಾರಲ್ಲ, ಅವರ ಅಕ್ಕರದು ಫಂಕ್ಷನ್ ಇದೆ, ಅಲ್ಲಿಗೆ ಹೋಗ್ಬೇಕು. ಇದು ನಮ್ಮಮ್ಮ, ಇದು ನಮ್ಮ ಅತ್ತೆ ನೋಡಿ ಇಸ್ಕೊಂಡ್ರು ಬ್ಯಾಗ್ ಇಸ್ಕೊಂಡಿದ್ದಾದ್ಮೇಲೆ ನಮ್ಮ ಮನೆಯವ್ರಿಗೆ ಹಾಯ್ ಮಾಡು ಅಂತ ಹೇಳಿದೆ. ನಮ್ಮ ಮಗಳನ್ನ ಆಟ ಆಡಿಸ್ತಾ ಇದ್ದಾರೆ ನೋಡಿರಿ, ಇಲ್ಲಿ TV ಹಾಕ್ಕೊಂಡು ಹಾಡು ಹಾಕ್ಕೊಂಡು. ಆಮೇಲೆ ಸೀದಾ ನಾವು ಹೋದ್ವಿ ಫಂಕ್ಷನ್ ಇರೋ ಇದಕ್ಕೆ. ಆದರೆ ನಮ್ಮ ಮನೆಯವರ ಅಕ್ಕವರ ಫಂಕ್ಷನ್ ಇರೋದಕ್ಕೆ ಹೋದ್ವಿ. ಅವರು 2 ಕುರಿ ಕರೆದಿದ್ರು, ಎಲ್ಲ ರೆಡಿಯಾಗಿತ್ತು. ಪಂತಿ ಗಿಂತಿ ಎಲ್ಲ ಕುಂತ್ಬಿಟ್ಟಿದ್ರು. ಇವರು ಓನ್ಲಿ ಚಿಕನ್ ತಿನ್ನೋರು, ಅದಕ್ಕೆ ಈ ಕಡೆ ಕುಂತಿದ್ರು. ಸೊ ಆ ಕಡೆ ವೀಡಿಯೋ ಮಾಡಿಕೊಂಡೆ. ಮತ್ತು ನಾವು ಕೂತ್ಕೊಂಡ್ವಿ, ಇನ್ನೇ ಟೈಮ್ ಆಯಿತು ಅಂತನ. ನೋಡಿರಿ, ಈ ಥರ ಇತ್ತು ಊಟ. ಮಟನ್ನು, ಬೋಟಿ ಗೊಜ್ಜು ಮತ್ತು ಮುದ್ದೆ ಸಾಂಬಾರು ಸೂಪರಾಗಿತ್ತು, ಒಳ್ಳೆ ಟೇಸ್ಟು. ಆಮೇಲೆ ಮನೆಗೊಂಡು ಬಂದು ಲೇಟಾಗಿತ್ತು ಅಂತ ಬೆಳಿಗ್ಗೆ ಎದ್ಬಿಟ್ಟು ಸೀದಾ ನಮ್ಮ ತೋಟಕ್ಕೆ ಬಂದ್ವಿ. ತೋಟಕ್ಕೆ ಏನಕ್ಕೆ ಅಂದರೆ, ಕರೆಂಟು ಬಂದಿತ್ತು, ವಾಲ್ ತಿರುಗಬೇಕಾಗಿತ್ತು. ಸೊ ಅದಕ್ಕಾಗಿಯೇ ಇಲ್ಲಿಂದ ನಮ್ಮದೆಲ್ಲನ ಸ್ಟಾರ್ಟ್ ಆಗಿಬಿಟ್ಟು ನೋಡಿರಿ ಈ ಥರ ಇದೆ ಎಲ್ಲ. ತೋಟ ಆದಮೇಲೆ ಬಂದಿದ್ದಾದಮೇಲೆ ನೋಡಿರಿ, ನಾನು ಮನೆಯದೊಂದು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು, ಹೆಂಗೂ ಬಂದಿದ್ದೀನಿ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡಿದೆ, ನೋಡಲಿ ಎಲ್ಲರೂ ಅಂತ. ಆಮೇಲೆ ನೋಡಿರಿ, ಈ ಥರ ಇದೆ ಔಟ್ಲುಕ್ಕು ಮತ್ತು ಸೈಡ್ ಲುಕ್ಕು. ಮತ್ತು ಈ ಥರ ಇದೆ. ನಾವು ಹಳೆ ಮನೆಯೇ ಆಲ್ಟ್ರೇಷನ್ ಮಾಡಿಸಿರೋದು. ಇವಾಗ ಮೋಲ್ಡ್ ಹಾಕ್ಸ್ಬಿಟ್ಟಿದ್ದೀವಿ, ಪೂರನ ಮೋಲ್ಡ್ ಹಾಕ್ಸ್ಬಿಟ್ಟು ಈ ಥರ ಮಾಡಿದ್ದೀವಿ. ಮತ್ತು ಹೊರಗಡೆನೇ ಬಚ್ಚಲು ಎಲ್ಲ ಇದೆ. ಮತ್ತು ಆಮೇಲೆ ಆ ಕಡೆ ಟಾಯ್ಲೆಟ್ ರೂಮ್ ಆ ಕಡೆ ಇದೆ. ಇವಾಗ ಓನ್ಲಿ ಬಚ್ಚಲಿದೆ ಅಷ್ಟೇ ಇಲ್ಲಿ ಹೊರಗಡೆ. ಆ ಕಡೆ ಟಾಯ್ಲೆಟ್ ರೂಮ್ ಮಾಡಿದ್ದೀವಿ. ಮತ್ತು ಒಳಗಡೆ ಹೋಗ್ತಿದ್ದಂಗೆ ಫಸ್ಟ್ ಎಂಟ್ರಿ ಲೆಫ್ಟ್ ಸೈಡಿಗೆ ಅಡುಗೆ ಮನೆ ಮತ್ತು ಇದೊಂದು ಚಿಕ್ಕದು ಇದ್ರ ಥರ ಇದೆ ನೋಡಿ. ಇಲ್ಲಿ ನಮ್ಮಮ್ಮ ಏನೋ ಅಡುಗೆ ಮಾಡ್ತಾಯಿದ್ದಾರೆ, ತಿಂಡಿ ಮಾಡ್ತಾವ್ರೆ. ತಿಂಡಿ ಮಾಡಿದಾದಮೇಲೆ ಎಲ್ಲ ನೋಡಿಕೊಂಡು ಅವ್ರಿಗಂತ ಆಯ್ ಅಂತ ಹೇಳು ಅಂದರೆ ಹೇಳಲಿಲ್ಲ, 2 ಕೈಯಲ್ಲಿ ಏನೋ ಕೆಲಸ ಮಾಡ್ತಿದ್ರಲ್ಲ.
ಸೊ ಅದಕ್ಕಾಗಿನ ಇಲ್ಲಿ ಈ ಕಡೆ ನೋಡ್ರಿ ಹಾಲು, ಮತ್ತು ಇಲ್ಲಿ ಸೋಫಾ ಸೆಟ್ಟ, ಮತ್ತು ಇಲ್ಲಿ ಟಿ ವಿ ಮತ್ತು ಫ್ರಿಡ್ಜು, ಇಲ್ಲೊಂದು ಚಿಕ್ಕದು ಮಂಚ ಕೂತ್ಕೊಳ್ಳೋಕ್ಕೆ ಎಲ್ಲ ಇಲ್ಲಿ ಹಾಕಿವಿ. ಬಟ್ಟೆ ಎಲ್ಲ ಇನ್ನು ಮಳೆ ಬಂದಿದ್ದು ಒಂದು ಸ್ವಲ್ಪ ಲೈಟಾಗಿ ಅದು ನೆಂದಿದ್ವು, ಹಂಗೆ ಹಾರಾಕಿದ್ವಿ. ಆಮೇಲೆ ಇದೊಂದು ರೂಮು, ಇಲ್ಲೇ ಒಳಗಡೆ ಚಿಕ್ಕದೊಂದು ದೇವಸ್ಥಾನ ರೀತಿ ಮಾಡ್ಕೊಂಡಿದ್ದೀವಿ ನಾವು. ದೇವಸ್ಥಾನ ಇಲ್ಲಿ ನಾವಿಲ್ಲೇ ಪೂಜೆ ಮಾಡೋದು ಯಾವಾಗಲೂ. ಆಮೇಲೆ ಯೂಸಲ್ಲಿ ಇದೆಯಲ್ಲ ಊರಿಗೆ ಹೋಗ್ಬೇಕು ನಮ್ಮ ಹೆಂಡ್ತಿ ಊರಿಗೆ. ಸೊ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ನೋಡಿರಿ ನಮ್ಮದು ಹಳ್ಳಿ ಹೆಂಗೆ, ಹಳ್ಳಿ ಬಸ್ ಸ್ಟ್ಯಾಂಡ್ ಇದು 1 ಕಿಲೋಮೀಟ್ರ್ ನಮ್ಮೂರಿಂದ ಬರಬೇಕು. ಹಳೇ ಬಸ್ ಸ್ಟ್ಯಾಂಡು ನೋಡಿರಿ. ಅಲ್ಲಿ ಬಂದು ನಾವು ಯಾವಾಗ್ಲೂ 8th ಇಂದ 10th ನಾವು ಅದೇ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದ್ಬಿಟ್ಟು ಹೋಗ್ತಿದ್ವಿ. ಯಾಕಂದರೆ ಇಲ್ಲಿ ಬಸ್ ಬರೋವು, ಇಲ್ಲಿಗೆ ಬಂದ್ಬಿಟ್ಟು ಕೂತ್ಕೊಂಡು ಆಟ ಆಡ್ಕೊಂಡು ಮರಕೋತಿ ಆಡ್ಕೊಂಡು ಯಾವಾಗ ಇದೆಲ್ಲ ಚೆನ್ನಾಗಿತ್ತು ಹಂಗೆ ಹೋಗ್ತಾನೆ. ಅಲ್ಲಿಂದ ನಮ್ಮ ಮನೆಯವ್ರ ಊರಿಗೆ ಹೋದ್ವಿ. ಆಮೇಲೆ ಇಲ್ಲಿ ನಮ್ಮ ಮನೆಯವರ ಅಕ್ಕವರ ಮಗಂದು ಬರ್ತಡೇ ಇತ್ತು. ಒಂದು ನೆಕ್ಸ್ಟ್ ಡೇ ಇದ್ದಿದ್ದು, ಆದರೆ ಎಲ್ಲರೂ ಇದ್ವಿ ಅಂತ ಆಚರಿಸಿ ನಮ್ಮ ಮನೆಯವ್ರಿಗೆ ಫೈನಲಾಗಿ ಬಾಯ್ ಅಂತ ಹೇಳ್ಬಿಟ್ಟು ಶಿರಾಗ್ ಬಂದ್ಬಿಟ್ಟು, ಶಿರಾಗ್ ಬಂದಾದ್ಮೇಲೆ ನಮ್ಮ ಬ್ರದರ್ ಫ್ರೆಂಡ್ ಒಬ್ಬ ಬಂದ. ಬೆಂಗ್ಳೂರಿಗೆ ಹೋಗ್ಬೇಕಾಯ್ತು. ಅವ್ರ ಜೊತೆಗೆ ನಾನು ಹೋಗ್ತಾ ಇದ್ದೀವಿ ನೋಡಿ. ಆದರೆ ಸಿಕ್ಕಾಬಟ್ಟೆ ಟ್ರಾಫಿಕ್ ಇತ್ತು ಸಂಡೇ ನೈಟ್ ಮಾತ್ರ. ಏನಂದರೆ ಅದು ಏನಾಗಿತ್ತೋ ಗೊತ್ತಿಲ್ಲ. ಮುಂದೆ ಹೋಗಿ ನೋಡಿದ್ರೆ ಫುಲ್ಲು ಆಕ್ಸಿಡೆಂಟ್ ಆಗಿತ್ತು, 2 ಕಾರಿಗೂ ಒಂದು ಬುಲೆರೋಕ್ಕೂ. ಸೊ ಆಕ್ಸಿಡೆಂಟ್ ಆಗಿರೋ ಕಾರಣದಿಂದ ಎಲ್ಲ ಫುಲ್ಲು ಜಾಮ್ ಆಗಿಬಿಟ್ಟಿತ್ತು. ಆಮೇಲೆ ಹೆಂಗೋ ಬಂದಿದ್ದಾದಮೇಲೆ ಗಾಡಿ ಅಲ್ವಾ, ಹಂಗೋ ಹಿಂಗೋ ಬಂದಿದ್ದಾದಮೇಲೆ ಇಲ್ಲೂ ಒಂದು ಸ್ವಲ್ಪ ಟ್ರಾಫಿಕ್ ಇತ್ತು. ಆಮೇಲೆ ಫೈನಲಾಗಿ ನಾನು ಬೆಂಗಳೂರು ರೀಚ್ ಆದೆ.